Hi my dear students, 10th standard second language English, a model question paper for 2025. ಕಳೆದ 2024ರಲ್ಲಿ ಪರೀಕ್ಷೆ 1, 2, 3ರಲ್ಲಿ ನೀಡಿರುವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಪ್ಯಾಟರ್ನ್ನಲ್ಲಿ 2025ರ ಪರೀಕ್ಷೆಗಾಗಿ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸನ್ನು ನೀಡಲಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ಡಿಸ್ಪ್ಲೇ ಮೇಲೇ ನಿಮಗೆ ಡೌನ್ಲೋಡ್ ಬಟನ್ ಬರುತ್ತೆ. ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಮೊದಲಿಗೆ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ 4 ಪ್ರಶ್ನೆಗಳಿರುತ್ತೆ. ಮೊದಲನೆಯ ಪ್ರಶ್ನೆಯನ್ನು ನೋಡಿದಾಗ ಕ್ವೆಶ್ಚನ್ ಟ್ಯಾಗ್, ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಟ್ರೈಸ್ ಅಂತಕ್ಕಂಥದ್ದು ಎಸ್ ಇದೆ, ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್, ಮತ್ತು ಸೆಂಟೆನ್ಸಲ್ಲಿ ನಾಟ್ ಇಲ್ಲದೆ ಇರೋದ್ರಿಂದ ನಾಟನ್ನು ಸೇರಿಸ್ಕೋಬೇಕು. ಡಸಂಟ್ ಆಗುತ್ತೆ. ನಿರ್ಮಲಾ ಗರ್ಲ್ ಆಗಿರೋದ್ರಿಂದ ಶಿ ಪ್ರೊನೌನನ್ನು ಬಳಸಬೇಕು. ಡಸಂಟ್ ಶಿ, ಆಪ್ಷನ್ ಸಿ. ನಂತರ ಸೆಕೆಂಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನ್ ನೀಡಿದೆ. ಇಲ್ಲಿ ಮಹೇಶ್ ಹೇಳಿರ್ತಕ್ಕಂಥ ಸೆಂಟೆನ್ಸು ಅಂಡರ್ಲೈನ್ಡ್ ಆಗಿದೆ. ಶಾಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್, ನಾನು ನಿನ್ನನ್ನು ಹಾಸ್ಪಿಟಲ್ಗೆ ಡ್ರಾಪ್ ಮಾಡಲಾ. ಆಫರಿಂಗ್ ಹೆಲ್ಪ್, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಥರ್ಡ್ ಕ್ವಶನ್ಗೆ ಬಂದಾಗ ಇಫ್ ಕ್ಲಾಸ್ ಇದೆ. ಚಂದನ್ ಹೇಳಿರ್ತಕ್ಕಂಥ ಸೆಂಟೆನ್ಸ್ ನೋಡಿ, ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10 AM ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತ ಇದೆ. ನೋಡಿ, ಇಲ್ಲಿ ಮಿಸ್ಡ್ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್. ಮಿಸ್ಡ್, ಲಾಸ್ಟ್, ಫೇಲ್ಡ್ ಅಂತ ಬಂದಾಗ ನಾವು ನೆಗೆಟಿವ್ ಇಫ್ ಕ್ಲಾಸನ್ನು ಬಳಸಬೇಕಾಗುತ್ತೆ. ಅಂದರೆ ವುಡ್ ನಾಟ್ ಹ್ಯಾವ್ ಅನ್ನೋದನ್ನ ಬಳಸಬೇಕು. ಅಥವಾ ಮೊದಲನೇ ಸೆಂಟೆನ್ಸಲ್ಲೇ ಈ ಹ್ಯಾಡ್ ನಾಟ್ ಗಾನ್ ಟು ಅಂತ ನಾಟ್ ಅಂತಕ್ಕಂಥದ್ದು ಬಂದಾಗಲೂ ಸಹ ವುಡ್ ನಾಟ್ ಹ್ಯಾವ್ ಅನ್ನು ಬಳಸಬೇಕಾಗತ್ತೆ. ಇನ್ನು ಫೋರ್ತ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯವನ್ನು ಓದಿದಾಗ ಅಲ್ಲಿ ಇನ್ಫಿನಿಟಿವ್ ಅಂದಾಗ 2 + ವರ್ಬ್ 1 ಕೊಟ್ಟಿರೋ ಆಪ್ಷನ್ನಲ್ಲೇ ನೋಡಿ 2 + ವರ್ಬ್ 1 ಟು ಸಿ ಮಾತ್ರ ಇದೆ. ಸೊ ಕರೆಕ್ಟ್ ಆನ್ಸರ್ ಟು ಸಿ. ನಂತರ ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್. ಫಸ್ಟ್ ಒನ್ ಬಂದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 syllables? ಫ್ರೀ 1 syllable, ನೀಟ್ 1 syllable, ಪಾಲಿಟಿಕ್ಸ್ 3 syllable, ನೇಚರ್ 2 syllable. ನೇಚರ್ ಇಸ್ ದಿ ಆನ್ಸರ್. ನಂತರ ಕೊಲೋಕೇಟಿವ್ ವರ್ಡ್ ಇದೆ. ಸಿಕ್ಸ್ತ್ ಕ್ವಶನ್, ಬುಕ್. ಬುಕ್ ಕೇರ್, ಬುಕ್ ಟೀಚರ್, ಬುಕ್ ಬ್ಯಾಂಕ್, ಬುಕ್ ಪೇನ್. ಬುಕ್ ಬ್ಯಾಂಕ್ ಅಂತಕ್ಕಂಥದ್ದು ಕರೆಕ್ಟ್ ಕೊಲೋಕೇಟಿವ್. ನಂತರ ಬಂದು ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಇದೆ. ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಆ NCCಯನ್ನು ನಾವು ಪ್ರೊನೌನ್ಸ್ ಮಾಡಿದಾಗ ಇದು ಯಾವುದೇ ಸ್ಪೆಸಿಫಿಕ್ ಒಂದು ಡೆಫಿನೆಟ್ ಆರ್ಟಿಕಲ್ ಬರೋದಿಲ್ಲ. ಎನ್ ಅಂದಾಗ ಎ ಅಂತಕ್ಕಂತಹ ಮೊದಲ ಅಕ್ಷರ ಸ್ಟಾರ್ಟ್ ಆಗುತ್ತೆ. ಸ್ವರ ಆಗಿರೋದ್ರಿಂದ, ಓವೆಲ್ ಸೌಂಡ್ ಆಗಿರೋದ್ರಿಂದ ಆ್ಯನನ್ನು ಬಳಸಬೇಕು. ಅದು ಕಾನ್ಸೋನೆಂಟ್ ಸೌಂಡ್ ಕಾ ಇಂದ ಳವರೆಗೂ ಬಂದಾಗ ಎ ಅನ್ನು ಬಳಸಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಲಿಂಕರ್. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಸಂಟ್. ಬಟ್ ಅಂತಕ್ಕಂಥದ್ದು ಇಲ್ಲಿ ಲಿಂಕರ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಎ ಕಂಪನಿ ಇನ್ ಎ ಕಂಪನಿ. ನಂತರ 10th ಕ್ವಶನ್ಗೆ ಬಂದಾಗ ಕರೆಕ್ಟ್ ಟೆನ್ಸ್ ಫಾರಮನ್ನು ಬರೀಬೇಕಾಗುತ್ತೆ. ಸ್ನೇಹ ಡ್ಯಾಶ್ ರೈಟ್ ಶಾರ್ಟ್ ಸ್ಟೋರೀಸ್ ಟು ದ ಪೀರಿಯಾಡಿಕಲ್ಸ್ ರೆಗ್ಯುಲರ್ಲಿ. ನೋಡಿ, ರೆಗ್ಯುಲರ್ಲಿ ಎಂದಾಗ ಹ್ಯಾಬಿಚುಯಲ್ ಆಕ್ಷನ್, ಆದ್ದರಿಂದ ಇದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಸ್ನೇಹ ಸಿಂಗುಲರ್ ಇದೆ. ಸಿಂಗುಲರ್ ಇದ್ದಾಗ ಸಿಂಪಲ್ ಪ್ರೆಸೆಂಟಲ್ಲಿ ಮುಂದೆ ಬರ್ತಕ್ಕಂಥ ವರ್ಬ್ ಪ್ಲೂರಲ್ ಎಸ್ ಇರಬೇಕಾಗುತ್ತೆ. ಸೊ ರೈಟ್ಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಅಂಡರ್ಲೈನ್ಡ್ ವರ್ಡ್ ಬಂದು ದ ಸ್ಟೋರೀಸ್ ಆರ್ ಟೋಲ್ಡ್. ಇಂಟ್ರೆಸ್ಟಿಂಗ್ಲಿ ಅಂಡರ್ಲೈನ್ಡ್ ಆಗಿದೆ. ಇಂಟ್ರೆಸ್ಟಿಂಗ್ಲಿ ಅಂತಕ್ಕಂಥದ್ದು ಯಾವ ರೀತಿ ಕತೆ ಹೇಳಿದ್ರು ಅಂದಾಗ ಕ್ರಿಯೆ ಯಾವ ರೀತಿ ಹೇಳಿದ್ರು, ಕ್ರಿಯೆಯನ್ನು ಹೇಳ್ತಾ ಇರೋದ್ರಿಂದ ಅಡ್ವರ್ಬ್. ನೆಕ್ಸ್ಟ್, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ ದ ಡ್ಯಾಶ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್. ಇಲ್ಲಿ ಇಂಪಾರ್ಟೆನ್ಸ್. ಯೂಸ್ ದ ವರ್ಡ್ ಪೇ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ನೋಡಿ, ಇಲ್ಲಿ ಆ ವರ್ಬ್ ವರ್ಡ್ ಪೇ ಅನ್ನು ವರ್ಬ್ ಥರ ಬಳಸಬೇಕು. ಇಲ್ಲಿ 3 ವಾಕ್ಯಗಳನ್ನು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಐ ಪೇ ದ ಫೀಸ್, she said he said he will pay money tomorrow, she paid her rent. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಬರಿಬೇಕು. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಚಂದನ್ ಈಸ್ ದಿ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಅಂದಾಗ ಬಾಯ್ ಸಿಂಗುಲರ್ ಇರೋದ್ರಿಂದ ಚಂದನ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಬರಬೇಕು. ಅಕಸ್ಮಾತ್ ಅದು ಬಾಯ್ ಅನ್ನೋದು ಬಾಯ್ಸ್ ಆದಾಗ ಚಂದನ್ ಈಸ್ ಟಾಲರ್ ದ್ಯಾನ್ ಮೆನಿ ಅದರ್ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಬರಿಬೇಕಾಗುತ್ತೆ. ಚೇಂಜ್ ಇಂಟು ಪ್ಯಾಸಿವ್. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಎ ಕಾರ್ ಸಬ್ಜೆಕ್ಟ್ ಆಬ್ಜೆಕ್ಟನ್ನು ಮೊದಲು ಬರ್ಕೋಬೇಕು. ಎ ಕಾರ್ ಅನ್ನೋದು ಸಿಂಗುಲರ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಆರ್ ಕೊಟ್ಟಿದ್ದಾರೆ. ಸೊ ಸಿಂಗುಲರ್ಗೆ ಈಸ್, ಪರ್ಚೇಸಿಂಗ್ ING ಇರೋದ್ರಿಂದ ಬೀಯಿಂಗ್, ಪರ್ಚೇಸ್ ಅನ್ನೋದು ವರ್ಬ್ 3ಗೆ ಬಂದಾಗ ಪರ್ಚೇಸ್ಡ್,
ಬೈ ದೇ ಇರ್ತಕ್ಕಂಥದ್ದು ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ಬಂದಾಗ ದೆಮ್. ನಂತರ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ಇಂಟು ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಅಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ನೋಡಿ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಕುಸುಮಾ ಟೋಲ್ಡ್ ಪವಿತ್ರ ದ್ಯಾಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಇಲ್ಲಿ ದಟ್ಟನ್ನು ಬಳಸಬೇಕು, ಅಥವಾ ಇಲ್ಲಿ ಬೇರೆ ಸೆಂಟೆನ್ಸ್ ಬರೀಬಹುದು. ಕುಸುಮಾ ರಿಪ್ಲೈಡ್ ದ್ಯಾಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಐ ಅಂತ ಹೇಳಿರೋದು ಕುಸುಮ ಆಗಿರೋದ್ರಿಂದ ಶಿ, ಆಮ್ ಇರ್ತಕ್ಕಂಥದ್ದು ನಾವು ಪಾಸ್ಟ್ ಟೆನ್ಸ್ಗೆ ಕಳಿಸಿದಾಗ ವಾಸ್ ಆಗುತ್ತೆ, ನಾಟ್ ಫೀಲಿಂಗ್ ವೆಲ್ ಹಾಗೆ ಇರುತ್ತೆ. ಇನ್ನು 17th ಕ್ವಶನ್ಗೆ ಬಂದಾಗ ಎಡಿಟಿಂಗನ್ನು ನೀಡಲಾಗಿದೆ. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿಂಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್ ಇದೆ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ವರ್ಬಲ್ ಮಿಸ್ಟೇಕ್ ಅಂದಾಗ ನೋಡಿ, ಎರಡನೇ ವಾಕ್ಯದಲ್ಲಿ ಹಿ ಜಾಯಿಂಡ್ ಪಾಸ್ಟ್ ಟೆನ್ಸ್ ಇದೆ, ಮೊದಲನೇ ವಾಕ್ಯದಲ್ಲಿ ನರೇಂದ್ರ ಪಾಸ್ ಪ್ರೆಸೆಂಟ್ ಟೆನ್ಸ್ ಇದೆ. ಆ ಪಾಸನ್ನು ನಾವು ಪಾಸ್ಡ್ ಅಂತ ಪಾಸ್ಟ್ ಟೆನ್ಸ್ಗೆ ಬರೀಬೇಕು. ನಂತರ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ನೋಡಿ, ಬಟ್ ಸಡನ್ ಅಂತ ಇದೆ, ಅದು ಸಡನ್ಲಿ ಹಿ ಚೇಂಜ್ಡ್ ದಿ ಕಾಲೇಜ್. ನಂತರ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಕಳೆದ ವರ್ಷದಲ್ಲಿ ಏನು 2023-24ನೇ ಸಾಲಿನ 3 ಪರೀಕ್ಷೆಗಳಲ್ಲಿ ಹೀರೋ ಪಾಠದಿಂದ 2 ಮಾರ್ಕ್ಸ್ ಕ್ವಶನನ್ನು ಕೇಳಿದರು. ಅದರಂತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 2 ಮಾರ್ಕ್ಸ್ ಕ್ವಶನ್. ಹೌ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ವೈ. ಇಲ್ಲಿ ಸ್ಟೂಡೆಂಟ್ಸ್ saw him with respect, teachers patted his back, headmaster said he was a true scout. So Swami caught the most notorious burglar of the district. ಸೊ ಅದರಿಂದ ಅವನಿಗೆ ಒಂದು ಕಂಗ್ರ್ಯಾಚುಲೇಷನ್ ಆಗುತ್ತೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಓಪ್ ಅಪ್ ಸರ್ವೈವಲಿಂದ 2 ಮಾರ್ಕ್ಸ್ ಕ್ವಶನನ್ನು ನೀಡಿರ್ತೇನೆ. ಹೌ ಡಸ್ ದ ರೈಟರ್ ಸೇ ಸೈಂಟಿಸ್ಟ್ಸ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ನಂತರ ಅಂಬೇಡ್ಕರ್ ಪಾಠದಿಂದ ಹೌ ಡಿಡ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ಇನ್ನು ಜಾಜ್ ಪೋಯಮ್ 2 ಪದ್ಯದಿಂದ 2 ಮಾರ್ಕ್ಸ್ ಕ್ವಶನ್. ವಾಟ್ ಮೆಸೇಜ್ ಡಸ್ ಜಾಜ್ ಪ್ಲೇಯರ್ ವಾಂಟ್ ಟು ಕನ್ವೆ. ಈ ಪ್ರಶ್ನೆಯನ್ನು ನೀಡಿರ್ತೇನೆ. ನಂತರ ಬಂದಾಗ ಕಲರ್ಸ್ ಆಫ್ ಸೈಲೆನ್ಸ್ ಇಂದ 2 ಮಾರ್ಕ್ಸ್ ಕ್ವಶನ್. ವಾಟ್ ವರ್ ದ ಸರ್ಕಮ್ಸ್ಟೆನ್ಸಸ್ ಮೇಡ್ ಸತೀಶ್ ಸ್ಟೇ ಅಟ್ ಹೋಮ್. ಈ ಪ್ರಶ್ನೆ. ನಂತರ ಸಪ್ಲಿಮೆಂಟರಿಯಿಂದ ನಾರಾಯಣಪುರ ಇನ್ಸಿಡೆಂಟ್ ಹಾಗೂ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಇಂದ ಒಂದೊಂದು ಪ್ರಶ್ನೆ, ಹಾಗೆ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಅಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಇಂದ ಒಂದೊಂದು ಪ್ರಶ್ನೆಯನ್ನು ಇಲ್ಲಿ ಸುಲಭವಾಗಿ ನೀಡಿರ್ತೇನೆ. ಇನ್ನು 3-4 ವಾಕ್ಯಗಳಲ್ಲಿ ಅಂದರೆ 3 ಅಂಕದ ಪ್ರಶ್ನೆ 3 ಮಾರ್ಕ್ಸ್ ಕ್ವಶನ್ಗೆ ಬಂದಾಗ ಇಲ್ಲಿ ದ ಗರ್ಲ್ ಬೈ ದ ಟ್ರ್ಯಾಕ್ಸ್, ಕಳೆದ ವರ್ಷದಲ್ಲಿ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೌ ಡಿಡ್ ಬಲೇಶ್ವರ್ ಸೇವ್ ರೋಮಾಸ್ ಲೈಫ್. ಇಲ್ಲಿ ಫಿಸಿಕಲ್ ಅನ್ನೋ ಒಂದು ವರ್ಡ್ ಇದೆ, ಅದನ್ನು ಮಿಸ್ ಆಗಿ ಬಂದಿದೆ. ಹೌ ಡಿಡ್ ಬಲೇಶ್ವರ್ ಸೇವ್ ರೋಮಾಸ್ ಲೈಫ್, ಈ ಒಂದು ಪ್ರಶ್ನೆ. ಹಾಗೆ ಡಿಸ್ಕ್ರೈಬ್ ಹೌ ಡಸ್ ದ ಪೊಯೆಟ್ ಸೇ ದಟ್ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. 3 ಮಾರ್ಕ್ಸ್ ಕ್ವಶನನ್ನು ನೀಡಿರ್ತೇನೆ. ನಂತರ ಎಕ್ಸ್ಟ್ರಾಕ್ಟ್ಗೆ ಬಂದಾಗ ಕನ್ಸರ್ಟ್ ಪಾಠದಿಂದ ಇಟ್ಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್. ನಂತರ ಡಿಸ್ಕವರಿ ಪಾಠದಿಂದ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಹಾಗೆ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯಾ ಪಾಠದಿಂದ ಐ ಡಿಡ್ ನಾಟ್ ಸೇಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಇನ್ನು ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನಿಂದ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಈ ಒಂದು ಎಕ್ಸ್ಟ್ರಾಕ್ಟ್ಸನ್ನು ಈ ಮಾಡಲ್ ಕ್ವಶನ್ ಪೇಪರಲ್ಲಿ ವಿತ್ ಆನ್ಸರ್ಸನ್ನು ನೀಡಿರ್ತೇನೆ. ಹಾಗೆ ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪ್ಮೆಂಟ್ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್, ಇದಾದ ನಂತರ ಪ್ಯಾಸೇಜ್, ಹಾಗೆ 4 ಮಾರ್ಕ್ಸ್ ಸಮರಿಗೆ ಬಂದಾಗ ಗ್ರಾಂಡ್ಮಾ ಕ್ಲೈಮ್ಸೆಟ್ರಿ, ಹಾಗೆ ಸಾಂಗ್ ಆಫ್ ಇಂಡಿಯಾ, ನಂತರ ಬ್ಯಾಲೆಡ್ ಆಫ್ ಟೆಂಪೆಸ್ಟ್. ಈ 3 ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ನೀಡಿರ್ತೇನೆ. ನಂತರ ಎಸ್ಸೆ, ಹಾಗೆ ನಂತರ ಲೆಟರ್ ರೈಟಿಂಗ್ ಸಹ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನಲ್ಲಿ ನೀಡಿರ್ತೇನೆ. ವಿದ್ಯಾರ್ಥಿಗಳೇ, ನಿಮಗೆ ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಅಂತಕ್ಕಂಥ ಬಟನ್ ಬರ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಉತ್ತರ ಪತ್ರಿಕೆ 2 ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಪರೀಕ್ಷೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನಿಮಗಾಗಿ ಆನ್ಸರ್ ಮಾಡಿ ಕಳಿಸ್ತೇನೆ. ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.